ಮಂಗಳೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ಆರ್ಥಿಕಾಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಎಂ ಚನ್ನಪೂಜಾರಿ, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ವಿಜಯ ಕಾಲೇಜು, ಮುಲ್ಕಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. In this session, we discuss on the critical evaluation of Schumpeter's theory, its merits and demerits. ಇವತ್ತಿನ ಟಾಪಿಕ್ ಅನ್ನ ತಾವು ತಿಳಿದುಕೊಂಡಾದ್ಮೇಲೆ you are able to understand Schumpeter's economic development process, in which innovation and entrepreneurs role, and to understand business cycle of capitalistic economy and the future of capitalism. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ, ಉದ್ಯಮ ಸಾಹಸಿಯ ಪಾತ್ರ ಹಾಗೂ ಶುಂಪೀಟರ್ನ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದ ಒಳಿತು ಕೆಡುಕುಗಳ ಬಗ್ಗೆ ಅಥವಾ ಒಂದು ಮೌಲ್ಯಮಾಪನ ಮಾಡಲಿಕ್ಕೆ ನಮಗೆ ಸಹಾಯಕಾರಿಯಾಗ್ತದೆ. Students would be able to understand and appreciate or make a critical evaluation of Schumpeter's theory, and they're able to understand merits and demerits of the theory. In the previous session, you learned capitalism and its decline is inevitable. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದು ಹಂತವನ್ನು ತಲುಪಿದ ಮೇಲೆ ಅದು ಕುಸಿದು ಬೀಳುವುದು ಸರ್ವೇ ಸಾಮಾನ್ಯ. ಮತ್ತೆ ಏನೆಲ್ಲ ಕಾರಣಗಳು, ವಾಟ್ ಆರ್ ದಿ ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ಕ್ಯಾಪಿಟಲಿಸಮ್, ದ ಡಿಕೇಡೆನ್ಸ್ ಆಫ್ ದಿ ಎಂಟರ್ಪ್ರನೋರಿಯಲ್ ಫಂಕ್ಷನ್, ಉದ್ಯಮ ಸಾಹಸಿಯ ಮೂಲಭೂತ ಒಂದು ಕಾರ್ಯವೈಖರಿ ಏನಿದೆ ಅದೇ ಕಡಿಮೆ ಆಗ್ತಾ ಹೋಗ್ತದೆ. ದ ಡಿಸ್ಇಂಟಿಗ್ರೇಷನ್ ಆಫ್ ಬೂರ್ಜುವಾ ಫ್ಯಾಮಿಲಿ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆನೇ ಅದು ಅಧಪತನಗೊಳ್ತದೆ. ದ ಡಿಸ್ಟ್ರಕ್ಷನ್ ಆಫ್ ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ವಿಚ್ ಈಸ್ ನೆಸೆಸರಿ ಫಾರ್ ಎ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ. Let me now glance upon the merits of Schumpeter's theory of economic development. J.A. Schumpeter was the first among modern economists to cut out economic development as a specialized area of economic analysis. Schumpeterನ ಒಂದು ಕೊಡುಗೆ ಏನು ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಅದಕ್ಕೆ ಸಂಬಂಧಪಟ್ಟ ತತ್ಸಂಬಂಧಿ ಕ್ಷೇತ್ರಗಳಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಮತ್ತು ಉದ್ಯಮ ಸಾಹಸಿ ಏನು ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು. ಹಿ ಈಸ್ ದ ಇಂಪಾರ್ಟೆಂಟ್ ಇಕನಾಮಿಸ್ಟ್ ಡಿಸ್ಟಿಂಗ್ವಿಶ್ ದ ಟೂ ಟರ್ಮ್ ಇಕನಾಮಿಕ್ ಗ್ರೋತ್ ಅಂಡ್ ಇಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿ ಇದು ಎರಡರ ನಡುವಣ ಒಂದು ವ್ಯತ್ಯಾಸ ಏನಿದೆ ಅದನ್ನು ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಗ್ರೋತ್ ಈಸ್ ಎ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್, ಪರಿಮಾಣಾತ್ಮಕವಾಗಿ ಬದಲಾವಣೆ ಆಗೋದನ್ನು ನಾವು ಗ್ರೋತ್ ಅಲ್ಲಿ ಕಾಣ್ತೇವೆ. ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಗುಣಾತ್ಮಕ ಬದಲಾವಣೆ. ಸೊ ಇಕನಾಮಿಕ್ ಡೆವಲಪ್ಮೆಂಟ್ ಇಸ್ ಎ ಗ್ರೋತ್ ಪ್ಲಸ್ ಚೇಂಜ್, ಪ್ರಗತಿ ಮತ್ತು ಬದಲಾವಣೆ. ಯಾವ ರೀತಿಯಲ್ಲಿ ಒಂದು ಮರ ಬೆಳೆದು ಅದು ಹೂ ಬಿಟ್ಟು ಹಣ್ಣಾಗಿ ಆಮೇಲೆ ಬೀಜವನ್ನು ಬೆಳೆದು ಏನು ಸಾರ್ಥಕತೆಯನ್ನು ಕಾಣ್ತದೆ, ಬದಲಾವಣೆಗಳು ಏನು ಕಾಣ್ತದೆ, ಹಾಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇವಲ ಗ್ರೋತ್ ಆಗೋದು ಮಾತ್ರ ಅಲ್ಲ, ಕ್ವಾಲಿಟೇಟಿವ್ ಚೇಂಜಸ್ ಟೇಕಿಂಗ್ ಪ್ಲೇಸ್, ಇದರ ಬಗ್ಗೆ ಗಮನವನ್ನು ಹರಿಸಿದ್ದಾರೆ. Schumpeter's analysis of the process of capital, its growth and decay is appreciable, and it is outstanding contribution of Schumpeter. Meir and Baldwin rightly remarked about the Schumpeter's theory, and he is comparable with the
ಆಡಮ್ ಸ್ಮಿತ್, JS ಮಿಲ್ ಅಂಡ್ ಕಾರ್ಲ್ ಮಾರ್ಕ್ಸ್ ಆಲ್ಸೋ. ಯಾಕಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತದಲ್ಲಿ ನಾವು ಕಂಡುಕೊಂಡಂತೆ ಏನು ಈ ಮಜಲು ವ್ಯವಸ್ಥೆ ಏನುಂಟು ಅಥವಾ ಸಾಮಾಜಿಕ ಸ್ತರಗಳೇನಿದ್ದಾವೆ, ಆಮೇಲೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದು ಉತ್ತುಂಗ ಹಂತಕ್ಕೆ ಹೋದ ಮೇಲೆ ಯಾವ ರೀತಿಯಲ್ಲಿ ಅದು ಅಧಪತನಗೊಂಡು ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆಗೆ ಅಥವಾ ಸಾಮ್ಯವಾದಿ ಆರ್ಥಿಕ ವ್ಯವಸ್ಥೆಯತ್ತ ಬರುತ್ತೆ ಅನ್ನೋದನ್ನ ಕಾರ್ಲ್ ಮಾರ್ಕ್ಸ್ ಕೂಡ ಅದನ್ನು ವಿಜುವಲೈಸ್ ಮಾಡಿದ್ದಾನೆ. What are the merits? Let me continue. Schumpeter assigned enormous power and responsibility to entrepreneur. Entrepreneur is daring one who takes risk and uncertainties and carried out business. He only identifies and develops innovations and innovators. So, Schumpeter's ಅವನ ಒಂದು ಅತ್ಯದ್ಭುತವಾದಂಥ ಕೊಡುಗೆ ಅಂತ ಹೇಳಿದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾರಿಗೆ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಛಲ ಇರ್ತದೆ, ದೋಸ್ ಎಂಟರ್ಪ್ರಿನರ್ಸ್ ಯಾವ ದಿ ಗಟ್ಸ್ ಅಂಡ್ ಕರೇಜ್ ಅಂಡ್ ಡ್ಯಾರಿಂಗ್ ಫಾರ್ ನೀಡ್ ಟು ಅಚೀವ್ಮೆಂಟ್ ಏನಿದೆ ಅವ್ರನ್ನ ಎಂಟರ್ಪ್ರಿನರ್ಸ್ ಅಂತ ಕರಿತೇವೆ. ಅವನ ಪಾತ್ರ ಏನು? ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಿಂತ ನೀರಾಗಿದ್ದಂತಹ ಒಂದು ಸ್ಥಿರ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥ ಒಂದು ಸಾಮರ್ಥ್ಯ ಇರೋದಾದ್ರೆ ಈ ಉದ್ಯಮ ಸಾಹಸಿಗಳಿಗೆ. ಅವರ ಪಾತ್ರವನ್ನ Schumpeter highlight ಮಾಡಿದ್ದಾರೆ. Schumpeter separates entrepreneurs from ordinary manager and capitalist. You understand correctly? Schumpeter separates the role of entrepreneur that is different from a manager. Who is a manager? Manager is a paid staff. He works for the salary. But entrepreneur who works for his self-interest, self-motivation, and there is no selfish character because I have to work and I get the salary. Nothing that. He experiments and he borrows so many scientific inventions from other field and he innovates. Schumpeter's theory explains innovation and its process also. And Schumpeter's explanations about the business cycle is also very appreciable. And he gives an analytical and statistical explanation of the business cycle. Schumpeter's explanation for capitalism decline is good and realistic. In the sense, Schumpeter explains what are the causes for the self-destruction of capitalism, and he gives a realistic approach. A realistic approach means he presented, for example, disintegration of the bourgeois family or the self-destruction of the capitalism also due to a breakdown of the necessary environment for the growth of capitalism, and the entrepreneurs brought under the ambit of an ordinary workers. ಇದೆಲ್ಲ ಉಂಟಲ್ಲ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಉದ್ಯಮ ಸಾಹಸಿಗಳಿಗೆ ಮತ್ತು ಆವಿಷ್ಕಾರ ಮಾಡುವವರಿಗೆ ನಾವು ಒಂದು ಕೆಲಸ ಮಾಡುವ ಕಾರ್ಮಿಕ ಅಂತ ದೃಷ್ಟಿಕೋನ ಇಟ್ಟುಕೊಂಡಾಗ ತನ್ನಿಂದ ಕ್ಯಾಪಿಟಲಿಸಮ್ ಬಿದ್ದು ಹೋಗ್ತದೆ. ಸೊ ಹಿಸ್ ಎಕ್ಸ್ಪ್ಲನೇಷನ್ ಇಸ್ ವೆರಿ ಬ್ಯೂಟಿಫುಲ್. ಫಸ್ಟ್ ಟೈಮ್ ದಿಸ್ ಥಿಯರಿ ಟಾಕ್ಡ್ ಅಬೌಟ್ ಬ್ಯಾಂಕ್ ಕ್ರೆಡಿಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. Schumpeter highlights the role of bank credit because if the banks extend more credit to the investors and the businessmen, the total purchasing power in the economy increases. It's a beautiful explanation. ಯಾಕಂದ್ರೆ ಬ್ಯಾಂಕ್ಸ್ಗಳು ಹೆಚ್ಚೆಚ್ಚು ಸಾಲವನ್ನ ಉದ್ಯಮ ಸಾಹಸಗಳಿಗೆ ಕೊಟ್ಟರೆ ಅಥವಾ ಕೈಗಾರಿಕಾ ವಲಯಕ್ಕೆ ಅಥವಾ ವ್ಯಾಪಾರ ವಲಯಕ್ಕೆ ಕೊಟ್ಟಾಗ ಕೇವಲ ಉದ್ಯಮ ಬೆಳೆಯುವುದು ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಕೈಗಳಿಗೆ ಹಣ ಹೋಗ್ತದೆ, ನೈಜ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಿದೆ ಅದು ಜಾಸ್ತಿ ಆಗ್ತದೆ. ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ಡಿಮಾಂಡ್ ಇನ್ಕ್ರೀಸಸ್, ಆಟೋಮ್ಯಾಟಿಕ್ಲಿ ದ ಹೋಲ್ economy will be stabilized. So Schumpeter's contribution in this regard is more appreciable. Schumpeter's analysis is very realistic and can be greatly important in understanding the development of capitalistic system. However, we can find out some important demerits in his theory, that is unnecessary importance to entrepreneur ಅಂತ ಹೇಳ್ತಾನೆ ಅವರು. ಅಂದ್ರೆ ಇವತ್ತಿನ ದಿವಸಕ್ಕೆ ನಾವು ಶಂಪೀಟರ್ಸ್ ಥಿಯರಿಯನ್ನ ಅನಭಿವೃದ್ಧಿ ರಾಷ್ಟ್ರಗಳ ಪ್ರಗತಿಗಳಿಗೆ
ಹೋಲಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಸ್ಟೇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ it is not only entrepreneurs, state plays a very important role. Joint stock companies are there, they have their own R&D cell. ಇದೆಲ್ಲ ಏನ್ ಮಾಡಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳು ಅಂತ ಇರ್ತಾರೆ ಪ್ರೈವೇಟ್ ಕಂಪನಿಗಳಲ್ಲಿ. ಸರ್ಕಾರವೇ ಹಲವು ಉದ್ಯಮಗಳನ್ನ ಅಥವಾ ವ್ಯಾಪಾರಗಳನ್ನ ನಡೆಸ್ತಾರೆ, ಸ್ಪಾನ್ಸರ್ಡ್ ಬೈ ದಿ ಗವರ್ಮೆಂಟ್. ಹಾಗಾಗಿ ಇನ್ನೋವೇಟರ್ ಒಬ್ಬನೇ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಬ್ಬ ಮುಖ್ಯ ಪಾತ್ರ ವಹಿಸ್ತಾನೆ ಅನ್ನೋದು ತಪ್ಪು. ಸೆಕೆಂಡ್ಲಿ, ಶುಂಪೀಟರ್ಸ್ ಐಡಿಯಾ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಇಸ್ ದ ರಿಸಲ್ಟ್ ಆಫ್ ದಿ ಸೈಕ್ಲಿಕಲ್ ಪ್ರೋಸೆಸ್ ಇಸ್ ರಾಂಗ್. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆಗುವಾಗ ಪ್ರತಿ ಅರ್ಥವ್ಯವಸ್ಥೆಯಲ್ಲಿ ಕೂಡ ಈ ಒಂದು ವಾಣಿಜ್ಯ ಚಕ್ರ ಕಂಡು ಬರ್ತದೆ. ಯಾವಾಗ ಆರ್ಥಿಕ ವ್ಯವಸ್ಥೆ ಕೆಳ ಹಂತದಲ್ಲಿ ಇರ್ತದೆ, ಅದು ಸ್ವಲ್ಪ ಮಟ್ಟಿಗೆ ರಿಕವರಿಯಲ್ಲಿ ಪುನಶ್ಚೇತನಗೊಂಡು ಅಥವಾ ವಿಸ್ತರಣೆಯಾಗಿ ಆಮೇಲೆ ಉತ್ತುಂಗ ಹಂತಕ್ಕೆ ಹೋಗಿ ಆಮೇಲೆ ರಿಸೆಷನ್ ಆಗಿ ಮತ್ತೆ ಪುನಃ ಡಿಪ್ರೆಷನ್ಗೆ ಹೋಗುತ್ತೆ ಅಂತ ವಿಜುವಲೈಸ್ ಮಾಡ್ತಾರೆ. ಆದ್ರೆ ನಾವು ಗಮನಿಸಿದಂತೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಇದೇ ವ್ಯಾಪಾರ ಆವರ್ತನದಲ್ಲಿಯೇ ಹೋಗ್ಬೇಕು ಅಂತೇಳಿ ಇಲ್ಲ. ಕೆಲವೊಮ್ಮೆ ಡ್ಯೂ ಟು ಇನ್ವೆನ್ಷನ್ ಆಫ್ ಎ ನ್ಯೂ ರಿಸೋರ್ಸ್ ಸಡನ್ಲಿ ಜಂಪ್ ಆಗ್ಬಹುದು. And even due to the political chaos or international war or earthquake or natural calamities, it may collapse. Just you can now see the international pandemic where the growth rate in almost all the countries are very low. It is not only because of the effects of the business cycle. So there are so many other factors also which Schumpeter did not realize. Then Schumpeter is also wrong to say that cyclical changes happen due to the innovations. ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆ ಕೆಳಗಡೆಗೆ ಬಂದಿದೆ, ಗ್ರೋತ್ ರೇಟ್ ತುಂಬಾ ಕಡಿಮೆ ಆಗಿದೆ. ಆ ಗ್ರೋತ್ ರೇಟ್ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಯಾರು ಬರಬೇಕು ಅಂತ ಹೇಳಿದ್ರೆ ಹೂ ಹ್ಯಾಸ್ ಟು ಗಿವ್ ಎ ಪುಷ್ ಅಪ್, ಯಾರು ಇನ್ನೋವೇಟರ್ ಬರಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ರಾಂಗ್. Even the government in many countries have taken a very good initiative. In, for example, in Russia and China, they have a central plan. The central planning authority looks after what to produce, how to produce, and whom to produce. ಯಾರಿಗೋಸ್ಕರ ಎಷ್ಟು ಯಾಕಾಗಿ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡೋದು ಚೈನಾ ಮತ್ತು ರಷ್ಯಾಗಳಲ್ಲಿ ಈಗೇನು ಕಡಿಮೆ ಆಗಿದೆ. ಒಂದು ಹಂತದಲ್ಲಿ ದರ್ ಇಸ್ ಎ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ. There is no role for the entrepreneur. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಲ್ಲಿ ಕೂಡ ಆಗತ್ತೆ ಅನ್ನೋದಾಯ್ತಲ್ವಾ. So we will never fully agree with the Schumpeter that innovator is the only person who breaks the stationary state. And even the government also takes a very important role. And he gave too much importance to innovations. ಇನ್ನೋವೇಷನ್ಸ್ ಆಗಬೇಕು, ಆವಿಷ್ಕಾರ ಇರಬೇಕು, ಆವಿಷ್ಕಾರ ಮಾಡುವನು ಮಾತ್ರ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸ್ತಾನೆ ಅನ್ನೋದನ್ನು ಶುಂಪೀಟರ್ ಹೇಳಿದ್ದಾರೆ. ಆ ಥಿಯರಿ ಹ್ಯಾಸ್ ಗಿವನ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಬ್ಯಾಂಕ್ ಕ್ರೆಡಿಟ್. ಬ್ಯಾಂಕ್ ಕ್ರೆಡಿಟ್ ಎಕ್ಸ್ಟೆಂಡ್ ಮಾಡಿದ್ರೆ ಮಾತ್ರ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅನ್ನೋದು ಹೇಳ್ತಾನೆ. ಬಟ್ ಇನ್ ಮೆನಿ ಕಂಟ್ರೀಸ್ ಇವನ್ ದಿ ಪ್ರೈವೇಟ್ ಪ್ರಾಫಿಟ್, ಐ ಮೀನ್ the previous year's profit, reinvestment of the profit also leads to economic development. And in the corporate field, they collect the capital, like the share capital. They also collect their own capital, and the flowing back of the earlier years profit, ಹಿಂದಿನ ವರ್ಷದ ಲಾಭವನ್ನು ಬಳಸತಕ್ಕಂಥದ್ದು, ಷೇರು ಬಂಡವಾಳ ಎತ್ತುವುದರ ಮೂಲಕ ಬಂಡವಾಳ ಸಂಚಯನ ಮಾಡ್ತಕ್ಕಂಥದ್ದು ಇದು ಉಂಟು. ಹಾಗಾಗಿ but we agree that today banks play very important role. We cannot undermine the role of banks, but Schumpeter assigned too much importance to bank credit. Schumpeter's theory does not analyze how a capitalist society is transformed into socialism. ಅವನು ಹೇಳ್ತಾನೆ ಕ್ಯಾಪಿಟಲಿಸಮ್ ಯಾವುದೋ ಒಂದು ಕಾರಣಕ್ಕೆ ಡಿಸ್ಇಂಟಿಗ್ರೇಷನ್ ಆಗ್ತದೆ, ಇದು ಸಡನ್ ಆಗಿ ಸೋಷಿಯಲಿಸಮೇ ಬರ್ತದ? ಇಟ್ ಇಸ್ ಎ ಕ್ವಶನೇಬಲ್ ಇಶ್ಯೂ. ಏನು ಒಂದು ವರ್ಷದಲ್ಲಿ ಕ್ಯಾಪಿಟಲಿಸಮ್ ಡಿಕೆ ಆಗಿ ಮತ್ತೊಂದು ವರ್ಷದಲ್ಲಿ ಸೋಷಿಯಲಿಸಮ್ ಸಡನ್ ಆಗಿ ರೈಸ್ ಆಗುದಿಲ್ಲ. ಯು ರಿಮೆಂಬರ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ economic development is a multi-dimensional phenomena. Economic development is not revolution. It is a gradual process. Income increases over a long period of time.
ದೀರ್ಘಾವಧಿಯಲ್ಲಿ ಆ ದೇಶದಲ್ಲಿ ಆದಾಯ ಮತ್ತು ಉತ್ಪಾದನೆ ಹೆಚ್ಚಾಗುತ್ತೆ ಹೊರತು ರಾತ್ರಿ ಬೆಳಗಾಗೋದ್ರೊಳಗಡೆ ಆಗ್ತಕ್ಕಂಥದ್ದಲ್ಲ. ಬಟ್ ಶೊಂಪೀಟರ್ಸ್ ಅನಾಲಿಸಿಸ್ ಇನ್ ದಿಸ್ ರಿಗಾರ್ಡ್, ಓಕೆ, ಈ ಸೆಟ್ ಆಫ್ಟರ್ ಕ್ಯಾಪಿಟಲಿಸಮ್ socialism will come, but he did not explain the 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 process in which the socialism will emerge. To conclude, in the words of Meir and Baldwin, Schumpeter's broad socio-economic analysis of capital process is generally admired, yet few seem prepared to accept its conclusion. His arguments are stimulating but not completely convincing. Therefore, many people severely criticized his ideas were one-sided and not applicable to underdeveloped countries, because in underdeveloped countries, without the government help, we make the economic development. It is beyond the reach of the underdeveloped countries. For references, these are the reference books are given, you can refer. And with these words, let me conclude the economic theory of J.A. Schumpeter. Thank you, one and all.